ಗಳಲ್ಲಿ ಬಿಟ್ಟಂತ ಸರ್ಕಾರಿ ಹುದ್ದೆಗಳ 10 ಇನ್ಫಾರ್ಮೇಶನ್ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಕಂದಾಯ ಇಲಾಖೆ ಇದರಲ್ಲಿ ಗ್ರಾಮ ಆಡಳಿತಾಧಿಕಾರಿ 1,000 ಹುದ್ದೆಗಳು ಕರ್ನಾಟಕದಲ್ಲಿ ವರ್ಕ್ ಮಾಡಬೇಕಾಗಿರುತ್ತೆ. ಕೆಇಎ ನಡೆಸ್ತಾ ಇದೆ. PUC ಪಾಸ್ ಮಾಡ್ಕೊಂಡವ್ರಿಗೆ ಆಫರ್ ಇರುತ್ತೆ. ಸೊ 21,400 ಇಂದ 42,000 ಸ್ಯಾಲರಿ ಇರುತ್ತೆ. ಏಪ್ರಿಲ್ 3ನೇ ತಾರೀಕೆ ಲಾಸ್ಟ್ ಡೇಟ್ ಆಗಿರುತ್ತೆ. ಎರಡನೇದಾಗಿ ಜಿಲ್ಲಾ ನ್ಯಾಯಾಲಯ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಪಿಯೋನ್ ಮತ್ತೆ ಟೈಪಿಸ್ಟ್ಗೆ ಕಾಲ್ಫರ್ ಮಾಡಿದ್ದಾರೆ. 58 ಹುದ್ದೆ 17,000ದಿಂದ 42,000 ತನಕ ಸ್ಯಾಲರಿ ಇರುತ್ತೆ. ಮಾರ್ಚ್ 20ನೇ ತಾರೀಕೆ ಲಾಸ್ಟ್ ಡೇಟ್ ಆಗಿರುತ್ತೆ. ಇನ್ನ ಮೂರನೇದಾಗಿ ಗ್ರಾಮ ಪಂಚಾಯಿತಿ ಹಾಸನ ಜಿಲ್ಲೆಯಲ್ಲಿ 12 ಹುದ್ದೆ, ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಮೇಲ್ವಿಚಾರಕರ ಹುದ್ದೆಗಳು 15,000 ಇರುತ್ತೆ. ಎಕ್ಸಾಮ್ ಇರಲ್ಲ, ಮೆರಿಟ್ ಮೇಲೆನೆ ತಗೊಳ್ತಾ ಇದ್ದಾರೆ. ನೀವು PU ನಲ್ಲಿ ತಗೊಂಡ ಅಂಕ 22 ಮಾರ್ಚ್ 2024 ಲಾಸ್ಟ್ ಡೇಟು. ಇನ್ನು ಸೆಂಟ್ರಲ್ ಗವರ್ನಮೆಂಟ್ SSC ಕಡೆಯಿಂದ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ 2049 ಹುದ್ದೆಗಳು, ಲೈಬ್ರರಿ ಅಟೆಂಡೆಂಟ್, FDS ಸುಮಾರಷ್ಟು ಹುದ್ದೆ ಇದೆ. ಮಾರ್ಚ್ 18ನೇ ತಾರೀಕೆ ಲಾಸ್ಟ್ ಡೇಟ್ ಆಗಿರುತ್ತೆ. ಸೊ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ. ಇನ್ನು ಭೂ ಮಾಪನ ಇಲಾಖೆ KPSC ನಡೆಸ್ತಾ ಇದೆ. 364 ಹುದ್ದೆಗಳಾಗಿರುತ್ತೆ. 23,500 ಇಂದ 47,650 ಸ್ಯಾಲರಿ ಕೊಡ್ತಾರೆ. ಏಪ್ರಿಲ್ 4ನೇ ತಾರೀಕೆ ಲಾಸ್ಟ್ ಡೇಟ್ ಆಗಿರುತ್ತೆ. ಲಾಸ್ಟ್ನೇದು BMTC 2,500 ಹುದ್ದೆಗಳು ಕಾಲ್ಫರ್ ಮಾಡಿದ್ದಾರೆ. PUC ಡಿಪ್ಲೊಮಾ ಆದಂತವರಿಗೆ 18,660ರಿಂದ ಸ್ಯಾಲರಿ ಸ್ಟಾರ್ಟ್ ಆಗುತ್ತೆ. ಏಪ್ರಿಲ್ 10ನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ. ಎಕ್ಸಾಮ್ ಇರುತ್ತೆ. ಇನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಚಾಮರಾಜನಗರದಲ್ಲಿ 3 ಹುದ್ದೆಗಳು ಖಾಲಿ ಇದೆ. ಡಿಗ್ರಿ ಅಥವಾ PG ಮಾಡ್ಕೊಂಡಿದ್ರೆ ಅಂದ್ರೆ ಅಪ್ಲೈ ಮಾಡಿ. ಮಾರ್ಚ್ 26ನೇ ತಾರೀಕೆ ಲಾಸ್ಟ್ ಡೇಟ್ ಆಗಿರುತ್ತೆ. ಫೀಸ್ ಇರಲ್ಲ. ಇನ್ನು ನೀರು ಒಳಚರಂಡಿಯಲ್ಲಿ ಈ ಎಲ್ಲಾ ಹುದ್ದೆಗಳ ನೇಮಕಾತಿಯ PDF ಕಮೆಂಟ್ ಬಾಕ್ಸ್ ಅಲ್ಲಿ ಇರುತ್ತೆ. ಖಂಡಿತ ಅದನ್ನ ನೋಡಿ.